ಹೆಲೋ ಎವ್ರಿವಾನ್. ಇವತ್ತು ಒಂದು ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ಆನ್ ದ ವೇ ಹೇಳ್ತಾ ಹೋಗ್ತೀನಿ ನಿಮಗೆ. ಇದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ವಿ ಸ್ಟಾರ್ಟೆಡ್ ರ್ಯಾಂಡಮ್ಲಿ ಲೈಕ್ ಲೆಟ್ಸ್ ಗೋ ಸಮ್ವೇರ್ ಅಂತ ಅಂದ್ಕೊಂಡು ಅನ್ಪ್ಲಾನ್ ಟ್ರಿಪ್ ಇದು ಆ್ಯಂಡ್ ವಿ ಆರ್ ಗೋಯಿಂಗ್. ನಾನು ಮತ್ತು ನನ್ನ ಕುಟುಂಬದೊಟ್ಟಿಗೆ ಹೋಗ್ತಾ ಇರುವಂಥದ್ದು ದೂರದಲ್ಲಿ ಕಾಣ್ತಿರುವಂಥ ಬೆಟ್ಟ, ಅದೇ ಕೊಣಚಗಲ್ಲು ಬೆಟ್ಟ. ಅಲ್ಲಿರುವುದು ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಅದನ್ನು ಕೊಣಚಗಲ್ ರಂಗನಾಥ ಸ್ವಾಮಿ ದೇವಾಲಯ ಅಂತ ಕೂಡ ಕರೀತಾರೆ. ನಾವು ಹೊರಟಾಗ ಸುಮಾರು ಟೈಮ್ 3 to 4 ಆಗಿರ್ಬೋದು. ಬಟ್ ಹೋಗುವಾಗ ಸೆಕೆನೇ ಇತ್ತು, ಸ್ವಲ್ಪ ಮೋಡನೂ ಏನಂತ ಇರಲಿಲ್ಲ ನಾವು ಮನೆ ಬಿಟ್ಟಾಗ. ಆಮೇಲೆ ಆನ್ ದ ವೇ ಸ್ವಲ್ಪ ಮೋಡ ಆಗಿ ಸ್ಟಾರ್ಟ್ ಆಯಿತು. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ನಾವು ಹೇಳೋಕೆ ಬರಲ್ಲ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಅಂತ. ಆ್ಯಂಡ್ ನಾವು ಅಂದ್ಕೊಂಡಿದ್ದು ಬಿಸಿಲಿರುತ್ತೆ ಅಂತ. ಬಟ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಆ್ಯಂಡ್ ವಿ ವರ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಏನಂತ ಅಂದರೆ ನಮ್ಮ ವೆಹಿಕಲ್ಲಿ ಯಾವಾಗಲೂ ಒಂದು ಅಂಬ್ರೆಲಾ ಇದ್ದೇ ಇರುತ್ತೆ, ನೋ ಮ್ಯಾಟರ್ ದ ಸೀಸನ್. ಸೊ ಅವಾಗ ಅಂದ್ಕೊಂಡ್ವಿ ವರಿ ಮಾಡೋದೇನು ಬೇಕಾಗಲ್ಲ ಅಂತ. ಗೂಗಲ್ ಮ್ಯಾಪ್ ಸ್ಟಾರ್ಟೆಡ್ ನೋಟಿಫೈಯಿಂಗ್ ಹ್ಯಾಸ್ ವೆಲ್ ಟು ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ರೀಚ್ ದ ಡೆಸ್ಟಿನೇಷನ್. ಚಿಕ್ಕದಾಗಿ ಸಣ್ಣ ಸಣ್ಣ ದೇವಸ್ಥಾನಗಳು ಕಾಣಿಸ್ತಾ ಇದೆ, ಅಲ್ಲೇ ದೊಡ್ಡದಾಗಿರುವಂಥ ಮರನೂ ಇದೆ. ಅಲ್ಲಿ ಜನ ಯಾರೂ ಕಾಣಿಸ್ತಿರಲಿಲ್ಲ ಬಿಕಾಸ್ ಮಳೆ ಬರ್ತಿರೋದ್ರಿಂದ ಎಲ್ಲರೂ ಮರದ ಕೆಳಗಡೆ ಅಥವಾ ದೇವಸ್ಥಾನ ಒಳಗಡೆ ಎಲ್ಲ ನಿಂತ್ಕೊಂಡಿದ್ರು. ನಾವು ಹಾಗೆ ಮುಂದೆ ಹೋದ್ವಿ ಹೇಗೆ ಹೋಗೋದು ಅಂತ ನೋಡ್ಕೊಳ್ಳೋಕ್ಕೆ ಅಂತ, ಬಿಕಾಸ್ ವಿ ವರ್ ನಾಟ್ ಕಮ್ ಹಿಯರ್. ಆಮೇಲೆ ಗೊತ್ತಾಯಿತು ದಿಸ್ ಇಸ್ ನಾಟ್ ದ ಪ್ಲೇಸ್ ಟು ಟೇಕ್ ವೆಹಿಕಲ್ ಟು ದ ಟಾಪ್ ಅಂತ. ಇಲ್ಲಿ ನಾವು ನೆಡ್ಕೊಂಡು ಹೋಗ್ಬೋದು ಅಥವಾ ಟ್ರೆಕ್ ಮಾಡೋಕ್ಕೆಲ್ಲ ಸರಿಯಾಗಿದ್ದ ಪ್ಲೇಸ್. ನಾವು ವೆಹಿಕಲ್ ಅಂದ್ರಿಂದ ವಿ ವಾಂಟೆಡ್ ಟು ಗೋ ವಿತ್ ಅ ಕಾರ್ ಇಟ್ ಸೆಲ್ಫ್ ಟು ದ ಟಾಪ್. ಸೊ ಅದಕ್ಕೆ ಬೇರೆ ರೂಟ್ ಇದೆ ಅಂತ ಅಲ್ಲಿರುವಂಥ ಲೋಕಲೈಟ್ಸ್ ಹೇಳಿದರು. ಸೊ ವಿ ಸ್ಟಾರ್ಟೆಡ್ ಗೋಯಿಂಗ್. ಆಮೇಲೆ ಅಲ್ಲಿಂದ ನಾಟ್ ಇವನ್ 1 kilometer or 2 kilometers ಐ ಫೀಲ್. ಸೊ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ರು, ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೋಗೋಕ್ಕೆ. ಅಲ್ಲೊಂದು ಕಾರ್ ಕೂಡ ಪಾಸ್ ಆಯಿತು ನಮ್ಮ ಮುಂದೆ. ಸೊ ವಿ ಥಾಟ್ ಓಕೆ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ ಟು ಗೋ ಅಂತ. ನಾವಿಲ್ಲಿಗೆ ಹೊರಟಾಗ ಲೊಕೇಶನ್ಗೆ ವಿ ಡಿಂಟ್ ಹ್ಯಾವ್ ಎನಿ ಥಾಟ್ ಆರ್ ಎಕ್ಸ್ಪೆಕ್ಟೇಷನ್ ಹೀಗಿರ್ಬೋದು ಹಾಗಿರ್ಬೋದು ಅಂತ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ವಿ ಜಸ್ಟ್ ಸ್ಟಾರ್ಟೆಡ್ ರ್ಯಾಂಡಮ್ಲಿ ಓಕೆ ಹೋಗಿ ಬರೋಣ ಅಂತ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಲ್ವಾ, ಇನ್ನೂ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಲೊಕೇಶನ್. ಆ್ಯಂಡ್ ದ ವ್ಯೂ ವಾಸ್ ಲೈಕ್ ವಾವ್. ನೀವೇ ನೋಡ್ತದೆ, ಐ ಥಿಂಕ್ ಕ್ಯಾಮ್ರಾ ಇಸ್ ನಾಟ್ ಗಿವಿಂಗ್ ದ ಜಸ್ಟಿಸ್ ಟು ಬಿ ಹಾನೆಸ್ಟ್. ಈ ಲೊಕೇಶನ್ ನೋಡಿದಾಗಲೇ ನಂಗೆ ಅನಿಸಿದ್ದು ನಮ್ಮ ನಿಯರ್ ಬೈಯೇ ತುಂಬ ಚೆನ್ನಾಗಿರೋಂಥ ಪ್ಲೇಸಸ್ ಇರುತ್ತೆ, ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ ಇನ್ನೂ ಅಂತ. ಬಟ್ ಇಟ್ ಈಸ್ ಸಚ್ ಅ ಗುಡ್ ವ್ಯೂ ಆ್ಯಂಡ್ ದ ನೇಚರ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಆದರೆ ನೋಡ್ತಿರ್ಬೋದು ಆಲ್ಮೋಸ್ಟ್ ವಿ ರೀಚ್ ದ ಟಾಪ್ ಆಫ್ ದ ಹಿಲ್. ಇಲ್ಲಿ ಲೊಕೇಶನ್ ಕೊಟ್ಟಿದ್ದಾರೆ ಕಾರ್ ಪಾರ್ಕಿಂಗ್, ವೆಹಿಕಲ್ಸ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಾಯಿತು, ಇಳಿದ್ಬಿಟ್ಟು ಈಗ ಇಳಿದು ಟೆಂಪಲ್ಗೆ ಹೋಗಬೇಕು. ವಿ ಸ್ಟಾರ್ಟೆಡ್ ಗೋಯಿಂಗ್ ಆ್ಯಂಡ್ ಅಲ್ಲೇ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಮಳೆ ಬಂದಿತ್ತಲ್ವ, ಸ್ವಲ್ಪ ಇಟ್ ವಾಸ್ ಡ್ರಿಸ್ಲಿಂಗ್ ಆ್ಯಕ್ಚುಲಿ, ನಾಟ್ ರೈನಿಂಗ್. ಸೊ ಹಾಗೆ ಇಳಿದು ಹೋಗ್ತಾ ಇದ್ವಿ. ಇಲ್ಲೇ ಎಲ್ಲ ನಾಮಗಳು ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ದೆರ್ ವಾಸ್ ಅ ಬೋರ್ಡ್ ಹ್ಯಾಸ್ ವೆಲ್ ಅಬೌಟ್ ದ ಹಿಸ್ಟ್ರಿ ಆಫ್ ದಿಸ್ ಪ್ಲೇಸ್. ಅಲ್ಲೇ ಚಿಕ್ಕ ಪುಟ್ಟ ದೇವಸ್ಥಾನಗಳೆಲ್ಲ ಇದ್ವು. ಓಕೆ ನಾವು ಫಸ್ಟ್ ಮೇನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ವಿ ಸ್ಟಾರ್ಟೆಡ್ ಗೋಯಿಂಗ್. ಅಲ್ಲಿ ಗೊತ್ತಾಗ್ತಿರಲಿಲ್ಲ ಏನಿದೆ ಎಕ್ಸಾಕ್ಟಾಗಿ ಅಂತ. ಬಟ್ ಆಫ್ಟರ್ ವಿ ಎಂಟರ್ಡ್ ಗೊತ್ತಾಯಿತು, ವಾವ್, ವಿ ವಾಸ್ ಲೈಕ್ ರಿಯಲಿ ವಾವ್. ಇಲ್ಲೇ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಬಿಕಾಸ್ ಇಟ್ ವಾಸ್ ಗಿವಿಂಗ್ ಆ್ಯಂಡ್ ಫೀಲಿಂಗ್ ದ್ಯಾಟ್ ವಿ ಹ್ಯಾವ್ ಟು ಕ್ಯಾಪ್ಚರ್ ಇಟ್ ಅಂತ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಿಯರ್ ಬೈ ನೋಡಿದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಕೆರೆಗಳು ಕಾಣಿಸ್ತಾ ಇದ್ವು. ಅಲ್ಲೇ ಸುತ್ತಮುತ್ತ ಇರುವಂಥ ಹಳ್ಳಿಗಳು ಕೆರೆಗಳೆಲ್ಲ ಕಾಣಿಸ್ತಾ ಇತ್ತು. ಅದರಲ್ಲೂ ಇದು ರೈನಿ ಸೀಸನ್ ಆಗಿರೋದ್ರಿಂದ ಎಲ್ಲ ಗಿಡಮರಗಳೆಲ್ಲ ಫುಲ್ ಗ್ರೀನರಿ ಆಗಿ ಚೆನ್ನಾಗಿರ್ತಿದಲ್ವ, ಅದಿನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಆ್ಯಂಡ್ ದಿಸ್ ಇಸ್ ದ ಟೆಂಪಲ್ ಆ್ಯಂಡ್ ಹಿಸ್ಟ್ರಿ ಆಫ್ ದ ಟೆಂಪಲ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕೊಣಚಗಲ್ಲು ಗ್ರಾಮದ ಬೆಟ್ಟದ ಮೇಲೆ ಶ್ರೀರಂಗನಾಥ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯವನ್ನು 13 ಅಥವಾ 14ನೇ ಶತಮಾನದಲ್ಲಿ ಸ್ಥಳೀಯ ಆಡಳಿತಗಾರರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಕೊಣಚಗಲ್ಲು ಗುಡ್ಡದ ಮೇಲಿರುವ ರಂಗನಾಥ ದೇವಸ್ಥಾನವು ಗುಹೆಯಲ್ಲಿ ಗರ್ಭಗೃಹವನ್ನು ಹೊಂದಿದ್ದು ದುಂಡಗಿರುವ ಕಲ್ಲಿನ ಉದ್ಭವ ಮೂರ್ತಿ ರೂಪದಲ್ಲಿದ್ದಾರೆ. ಬಲಪಕ್ಕದ ಗುಹೆಯಲ್ಲಿ ಲಕ್ಕಮ್ಮ ಅಥವಾ ತೊಳಲಮ್ಮ ಎಂಬ ಹೆಸರಿನ ದೇವತೆಯ ಸುಮಾರು 15 ಅಡಿ ಎತ್ತರದ ಸಣ್ಣ ಶಿಲ್ಪವಿದೆ. ಗರ್ಭಗೃಹ ಪ್ರವೇಶ ದ್ವಾರದಲ್ಲಿ ಹಲವು ಹಳೆಯ ಖಡ್ಗಗಳು ಮತ್ತು ಇತರ ಆಯುಧಗಳನ್ನು ಇರಿಸಲಾಗಿದೆ. ಚೈತ್ರ ಅಂದರೆ ಏಪ್ರಿಲ್ ಮಾಸದಲ್ಲಿ ನೆರವೇರುವ ವಾರ್ಷಿಕ ಹಬ್ಬದಲ್ಲಿ ಸಾವಿರಾರು ಜನರು ಒಟ್ಟಿಗೆ ಸೇರಿದಾಗ ಪವಾಡಗಳನ್ನು ಮಾಡಲು ಇವುಗಳನ್ನು ಬಳಸಲಾಗುತ್ತದೆ. ಈ ದೇವಾಲಯದ ಬಳಿ ಕಂಡುಬರುವ ಸುಂದರವಾದ ಪುಷ್ಕರಣಿಯನ್ನು 17ನೇ ಶತಮಾನದಲ್ಲಿ ದಳವಾಯಿ ಮುದ್ದಣ್ಣ ನಿರ್ಮಿಸಿದನು. ಹೀಗಾಗಿ ಇದನ್ನು ದಳವಾಯಿ ಮುದ್ದಣ್ಣನ ಕೊಂಡ ಎಂದು ಕರೆಯಲಾಗುತ್ತದೆ. ದಳವಾಯಿ ಮುದ್ದಣ್ಣನು ಕೊಣಚಗಲ್ಲು ಗುಡ್ಡದ ರಂಗನಾಥ ದೇವರ ಬಳಕೆಗಾಗಿ ಶಿಲ್ಪಕಲೆಗಳಿಂದ ಆಧಾರವಾಗಿರುವ ಕಲ್ಲಿನ ಭಾಗಗಳ ಉತ್ತಮ ಮಂಟಪವನ್ನು ದಳವಾಯಿಕೊಂಡ ಎಂಬ ಸ್ಥಳದಲ್ಲಿ ನಿರ್ಮಿಸಿದರು. ಒಂದು ಶಿಲ್ಪವು 3 ಹಸುಗಳ ಒಂದು ದೇಹ ಮತ್ತು 3 ತಲೆಗಳ ವಿವಿಧ ಭಂಗಿಯ ಕುಶಲ ಸಂಯೋಜಿತವಾಗಿದೆ.
ಮಂಟಪದ ವಾಯುವ್ಯಕ್ಕೆ ಇರುವ ನಾಮದ ಗುರುತಿರುವ ದುಂಡಗಿರುವ ಕಲ್ಲನ್ನು ಊರೇಗೊಂಡಪ್ಪನ ಮೂರ್ತಿ ಎಂದು ಗುರುತಿಸುತ್ತಾರೆ. ಈ ಗುಡಿ ರಂಗನಾಥನಿಗಿಂತ ಹಳೆಯದು ಹಾಗೂ ಈ ಸ್ಥಳದ ಮೂಲ ದೇವರು ಎಂದು ಹೇಳಲಾಗುತ್ತದೆ. ಅಲ್ಲಿಯೇ ಪಕ್ಕದಲ್ಲಿ ಕಂಬಳ ಮಾರಮ್ಮ ದೇವಸ್ಥಾನವೂ ಇದ್ದು, ರಂಗನಾಥನ ದೇವಾಲಯಕ್ಕೆ ಬಂದವರು ಕಂಬಳ ಮಾರಮ್ಮನ ದರ್ಶನವನ್ನು ಪಡೆದು ಹೋಗುವ ಪದ್ಧತಿ ಕೂಡ ಇದೆ. ನಾವು ದೇವ ದರ್ಶನ ತಗೊಂಡು ಎಲ್ಲ ಮುಗೀತು. ವಿ ಆಲ್ಮೋಸ್ಟ್ ಹ್ಯಾವ್ ಟು ಲೀವ್ ನಾವು. ಸೊ ಬಟ್ ನನಗೇನು ಅನಿಸಿತು ಅಂದರೆ, ಚಿಕ್ಕಮಂಗ್ಳೂರಲ್ಲಿ ರೆಸಾರ್ಟ್ ಅಥವಾ ಎಲ್ಲರೂ ಹೋದಂಥ ಪ್ಲೇಸ್ ಅಲ್ಲಿ ಬರುವಂಥ ಫೀಲಿಂಗ್ ನಂಗಿವತ್ತು ಟೆಂಪಲ್ಗೆ ಹೋದಾಗ ಬಂತು. ಯಾಕಂತಂದರೆ ಈ ಟೆಂಪಲ್ ಆ ಥರ ಪ್ಲೇಸಲ್ಲಿದೆ. ಆ್ಯಂಡ್ ಆ ಟೆಂಪಲ್ಗನ್ನೋಕ್ಕಿಂತ ಆ ವ್ಯೂ ಅಥವಾ ನೇಚರ್ ಈಸ್ ಗಿವಿಂಗ್ ಮೋಸ್ಟ್ ದ ವೈಬ್. ಸಿಟಿಯಲ್ಲಿ ಬಿಲ್ಡಿಂಗ್ಸ್, ವೆಹಿಕಲ್ಸ್, ಪೊಲ್ಯೂಷನ್ಸ್ ಅಂತ ಅಂದ್ಕೊಂಡು ಇರುವಾಗ ಒನ್ ಟೈಮ್ ಈ ಥರ ಪ್ಲೇಸಿಗೆ ಬಂದೋದ್ರೆ ವಿಲ್ ಬಿ ಮೋರ್ ರಿಲ್ಯಾಕ್ಸ್ಡ್ ಆ್ಯಂಡ್ ಕಾಮ್. ನಾವು ಆ ಜಾಗದಿಂದ ಹೊರಟ್ವಿ. ಸೊ ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ಟು ಕ್ಯಾಪ್ಚರ್, ಲೈಕ್ ನಾನು ಎಷ್ಟು ಕ್ಯಾಪ್ಚರ್ ಮಾಡ್ತಿದ್ರು ಐ ಆಮ್ ಫೀಲಿಂಗ್ ಲೈಕ್ ನಾನು ಏನು ಹೈಯಲ್ಲಿ ನೋಡ್ತಿದ್ದೀನಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಆ್ಯಸ್ ಐ ಆಲ್ಸೋ ಮೆನ್ಷನ್ಡ್, ಕ್ಯಾಮ್ರಾ ಈಸ್ ನಾಟ್ ಗಿವಿಂಗ್ ದ ಜಸ್ಟಿಸ್ ಟು ದಿಸ್ ವ್ಯೂ. ಐ ಹೋಪ್ ಯು ಗೈಸ್ ಕ್ಯಾನ್ ಅಟ್ಲೀಸ್ಟ್ ಸಿ ದ ಪ್ಲೇಸ್. ಲೈಕ್ ಅಲ್ಲಿ ಕೆರೆಗಳು ಕಾಣಿಸ್ತಿದ್ಯಾ ಅಂತ ಅನ್ಕೊತೀನಿ. ಕೆರೆಗಳು, ಗಿಡಗಳು ಅಂದರೆ ಈಗೆಲ್ಲ ಮಳೆಗಾಲ ಅಲ್ವಾ, ಎಲ್ಲರೂ ರೈತೆಲ್ಲ ಬಿತ್ತನೆ ಮಾಡಿರ್ತಾರೆ. ಮೆಕ್ಕೆಜೋಳ ಆಗಿರ್ಬೋದು, ಅವರೆಕಾಳು. If you are youngsters, then you can easily take the steps, and if you have a dependency, like if you have elder ones, or the kids and all, then you can directly take a vehicle to the top. I hope you guys like this content and subscribe for more such content. Thanks for watching.